ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಂತೂ ಬೆಳಗ್ಗೆ ಎದ್ದು ಎಷ್ಟು ಟೆನ್ಷನ್ ಇತ್ತು ಅಂದರೆ ಏನು ಮಾಡೋದು ಡಬ್ಬಿಗೆ ಅಂತ ಒದ್ದಾಡ್ತಾ ಇದ್ದೆ. ಫ್ರಿಜ್ಜಲ್ಲಿ ಎಲ್ಲ ತರಕಾರಿನೂ ಖಾಲಿ, ಎಲ್ಲ ಒಂದು 2 ಬೀನ್ಸು, 2 ಕ್ಯಾರೆಟು, ಒಂದು ಆಲೂಗೆಡ್ಡೆ ಅಷ್ಟೇ ಇದ್ದಿದ್ದು. ಹೋಗಿ ತರಬೇಕೆಲ್ಲ ತರಕಾರಿನೂ. ಸರಿ, ಅರ್ಜೆಂಟಿಗೆ ಆಗೋದು ನಮ್ಮದು ಗೊತ್ತಲ್ಲ, ಬಿಸಿಬೇಳೆ ಬಾತ್. ಸೂಪರ್ ಕರ್ನಾಟಕ ಸ್ಪೆಷಲ್ ಮಾಡೋಣ ಅಂತ ಬಿಸಿಬೇಳೆ ಬಾತ್ ಮಾಡಿಕೊಟ್ಬಿಟ್ಟೆ ಲಂಚ್ ಬಾಕ್ಸ್ಗೆ. ಅದನ್ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಸಪ್ರೇಟಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಲ್ಲ, ನಾನು ಯಾವಾಗಲೂ ಹೊರಗಡೆ ಇಟ್ಟಿದ್ದೀನಿ ಬೇಳೆನ. ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಹಾಕಿ ಬೇಳೆ ಬೇಯಿಸ್ಕೊಂಡು ಒಂದು ಪಕ್ಕದಲ್ಲಿ ಅನ್ನನ ಸ್ಟಾರ್ಚ್ ಎಲ್ಲ ತೆಗೆದುಬಿಟ್ಟು ಉದುರಾಗಿ ಮಾಡಿಟ್ಕೊಂಡಿದ್ದೀನಿ. ಈ ಥರ ಸ್ಟಾರ್ಚ್ ತೆಗೆದು ಮಾಡೋದ್ರಿಂದ ಕ್ಯಾಲೋರೀಸ್ ಜಾಸ್ತಿ ಆಗೋಲ್ಲ. ಒಂದು ಎರಡನೇದಾಗಿ ಗಟ್ಟಿ ಆಗಿಬಿಡಲ್ಲ ಬಿಸಿಬೇಳೆ ಬಾತು. ಹೆಂಗೆ ಮಾಡಿರ್ತೀವೋ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಈ ಮೆಥಡೇ ಫಾಲೋ ಮಾಡೋದು. ಬೇಳೆ ಒಂದು ಮುಕ್ಕಾಲು ಬೆಂದ ಮೇಲೆ ನಾನು ಹೇಳಿದ್ನಲ್ಲ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಏನು ಉಳಿದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ತರಕಾರಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ಬೇಳೆ ಬಾತ್ಗೆ. ಬಟಾಣಿ ಇದ್ದರೂ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ತರಕಾರಿನೂ ಬೇಳೆನೂ ಚೆನ್ನಾಗಿ ಬೆಂದಮೇಲೆ ಹುಣಸೆಹಣ್ಣು ರಸ ಸ್ವಲ್ಪ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಪುಡಿ ರೆಡಿಮೇಡ್ ಆದರೂ ಸರಿ, ನೀವು ಮನೇಲಿ ಮಾಡ್ಕೊಂಡಿರೋದಾದ್ರೂ ಸರಿ, 2 ರಿಂದ 3 ಟೀ ಸ್ಪೂನ್ ಹಾಕ್ಬಿಟ್ಟು ಬೆಲ್ಲದ ಪುಡಿ ಒಂದು ಸ್ವಲ್ಪ ಟೇಸ್ಟ್ಗೆ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮಾಡಿಟ್ಕೊಂಡಿದ್ವಲ್ಲ ಅನ್ನ ಉದುರಾಗಿ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಿದ್ದ ತಕ್ಷಣ ತೆಂಗಿನಕಾಯಿ ತುರಿ ಸೇರಿಸ್ಬೇಡಿ, ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಘಮ 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 ಅಂತ ಹಿಂಗಿನ ಪುಡಿ ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಟು, ಇನ್ನೂ ನಿಮ್ಗೆ ಟೇಸ್ಟ್ ಚೆನ್ನಾಗಬೇಕು ಅಂದರೆ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ, ನಿಮ್ಮ ಚಾಯ್ಸಲ್ಲಿ. ಎಷ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್ ಅಂದರೆ ನನಗಂತೂ ಭಾಳ ಫೇವ್ರೇಟ್ ಇದು. ನೀವು ಯಾವುದೇ ಫಂಕ್ಷನ್ಗಾಗಲಿ, ಇಲ್ಲ ಮನೇಲಿ ಗೆಟ್ ಟುಗೆದರ್ ಆಗಲಿ, ಮನೇಲಿ ಯಾರು ಗೆಸ್ಟ್ ಬರಲಿ, ವಿಶೇಷವಾಗಿ ನಾವು ಮಾಡೋದು ಬಿಸಿಬೇಳೆ ಬಾತು. ನಾನು ಮಾಡೋದು ಎಲ್ಲರೂ ಮಾಡ್ತಾರೋ ಇಲ್ವೋ, ನನಗೆ ತುಂಬ ಇಷ್ಟ. ಖಂಡಿತ ಟ್ರೈ ಮಾಡಿ, ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ.